ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಚಿತ್ರಾನ್ನ ಎಲ್ಲರೂ ತಿಂದಿರ್ತೀರ. ಇದು ಏರಳೆಕಾಯಿ ಚಿತ್ರಾನ್ನ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಸಿಕ್ಕಿದಾಗೆಲ್ಲ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಏನೇನು ಬೇಕು ಅಂತ ನೋಡೋಣ. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕ್ಯಾಪ್ಸಿಕಮ್ ಸಣ್ಣಗೆ ಉದ್ದುದು ಕಚ್ಕೊಂಡಿರೋದು ಮತ್ತು ಈರುಳ್ಳಿ ಉದ್ದುದು ಕಚ್ಕೊಂಡಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಏರಳೆಕಾಯಿ ಹಿಂಡ್ಕೊಂಡಿರೋದು ರಸ ಫ್ರೆಂಡ್ಸ್. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದ್ರೇ ಏನೇ ಆಗಲಿ ಚೆನ್ನಾಗಿರೋದು. ಫುಲ್ ಕಾಯಕ್ಕೆ ಬಿಡೋಣ ಸ್ವಲ್ಪ. ನೋಡಿ ಈಗ ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಚಟಪಟ ಅಂತ ಸಿಡಿಬೇಕು. ಈಗ ಅದು ಚೆನ್ನಾಗಿ ಸಿಡಿಲಿ. ಅದು ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಮೇಲಕ್ಕೆ ಎದ್ದೇಳಬೇಕು, ಆವಾಗಿದೆ ಅಂತ. ಮತ್ತು ಈಗ ನಾನು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದು ಕೆಂಪಗೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಗೆ ಬಾಡಿಸ್ಕೊಳ್ಳೋಣ. ಅದು ಸ್ವಲ್ಪ ಕಂದು ಬಣ್ಣ ಬರ್ತಾ ಇದ್ದಂಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ಖಾರ ಚೆನ್ನಾಗಿ ಎಣ್ಣೆಗೆ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕಾಗತ್ತೆ. ಯಾವುದೇ ನೀವು ಪಲ್ಯ ಆಗಲಿ ಏನಾದರೂ ಮಾಡ್ತೀನಿ, ಈ ಚಿತ್ರಾನ್ನ ಆಗಲಿ ಏನಾದರೂ ಮಾಡ್ತೀನಿ ಅಂತಂದರೆ ಫಸ್ಟು ಹಸಿಮೆಣ್ಸಿನ್ಕಾಯಿ, ಏನೇ ಖಾರ ಆಗಲಿ ನೀವು ಹಸಿಮೆಣ್ಸಿನ್ಕಾಯಿ ತೊಗೊಳ್ತೀನಿ ಅಂದರೆ ಫಸ್ಟೇ ಹಾಕ್ಕೊಳ್ಬೇಕಾಗತ್ತೆ. ಅದು ಚೆನ್ನಾಗಿ ಹಸಿ ವಾಸನೆನೂ ಹೋಗುತ್ತೆ ಮತ್ತು ನಮಗೆ ಆ ಖಾರ ಅನ್ನೋದು ಚೆನ್ನಾಗಿ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಈಗ ನೋಡಿ 2 ನಿಮಿಷ ಬಾಡಿಸ್ಕೊಂಡು ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಶುಂಠಿನ ಚೆನ್ನಾಗಿ ಸಣ್ಣಗೆ ತುರಿದ್ಬಿಟ್ಟು ಬೇಕಾದರೆ ಹಾಕ್ಕೋಬೋದು. ಈಗ ನೋಡಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಂಡೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆಗೆ. ಅದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಹಸಿ ವಾಸನೆ ಹೋಗೋಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ, ಯಾರು ಮಾಡಿಲ್ಲೋ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಅದು ಬಾಡಿಸ್ಕೊಂಡಿದ್ದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಉದ್ದಕ್ಕೆ ಬೇಕಾದ್ರೂ ಹಚ್ಕೋಬೋದು. ನಾನು ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಕ್ರಂಚಿ ಆಗಬೇಕು, ಜಾಸ್ತಿನೂ ಬೇಯಿಸೋಷ್ಟಿಲ್ಲ. ಈಗ ನೋಡಿ ಬೇಗ ಅರ್ಧಂಬರ್ಧ ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನೀಗ ಈರುಳ್ಳಿಗೂ ಹಾಕ್ಕೊಳ್ತೀನಿ, ಇದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಕ್ಯಾಪ್ಸಿಕಮ್ಗೂ ಚೆನ್ನಾಗಿ ಹಿಡ್ಕೋಬೇಕಾಗತ್ತೆ. ಈಗ ಹಾಕ್ಕೊಂಡ್ರೆ ಇವಾಗ ಹಿಡ್ಕೊಳ್ಳುತ್ತೆ ಅಂತ. ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ರೆ ಇದು ಸ್ವಲ್ಪ ಇದಕ್ಕೆ ಹಿಡಿಯಲ್ಲ, ಸ್ವಲ್ಪ ಸಪ್ಪೆ ಅನಿಸುತ್ತೆ. ಈರುಳ್ಳಿಗೆ ಮಾತ್ರ ಹಿಡಿಯುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಉದ್ದುದು ಕಚ್ಕೊಂಡಿರೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಗ್ಗರಣೆನ ಎಲ್ಲ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ, ಅಮ್ಮು ಕ್ರಿಯೇಷನ್ಸ್ ಅಂತ. ಅದನ್ನು ಹೋಗಿ ಚೆಕ್ ಮಾಡಿ. ಅದನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಕ್ರೋಶ ಕುಚ್ಚು ಮತ್ತು ನಾರ್ಮಲ್ ಕುಚ್ಚು ಎಲ್ಲ ಈಸಿಯಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿದ ಚಾನಲ್ ಅಂತಲೇ ಹೇಳ್ಬೋದು. ಹೋಗಿ ಚೆಕ್ ಮಾಡಿ ಅದನ್ನು. ಈಗ ನೋಡಿ 1-2 ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ಒಗ್ಗರಣೆ ಎಲ್ಲ ಈರುಳ್ಳಿಗೆ ಬೆರೆಯೋ ರೀತಿ ಮಾಡಿಕೊಂಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಅದು ಸ್ವೀಟ್ನೆಸ್ ಬಿಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜಾಸ್ತಿ ಹುರ್ಕೊಳ್ಳೋಷ್ಟು ಇಲ್ಲ. ಈಗ ನೋಡಿ ನಾನು ಬೇಗ ಬಣ್ಣ ಬಿಡಬೇಕು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆವಾಗೇನು ಹಾಕ್ಕೊಂಡಿದ್ದೆ, ಈಗಲೂ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಆಗೋಗುತ್ತೆ. ಆವಾಗ ಸ್ವಲ್ಪ, ಈಗ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ.
ರುಚಿಗೆ ತಕ್ಕಷ್ಟು ಈಗಲೇ ಹಾಕೊಂಡ್ಬಿಟ್ಟಿದ್ದೀನಿ ನಾನು. ನೋಡಿಕೊಂಡು ಹಾಕೊಳ್ಳಿ, ಜಾಸ್ತಿನೂ ಹಾಕಿದ್ರು ಚೆನ್ನಾಗಿರಲ್ಲ. ಖಾರನೂ ಅಷ್ಟೇ, ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತಂದರೆ ಒಣಗಿದ್ದು ಬೇಕಾದ್ರೆ ಹಾಕೋಬೋದು. ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಈ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಕಲರ್ಗೋಸ್ಕರ ಅರಿಶಿನದ ಪುಡಿ ಸ್ವಲ್ಪ, ಮತ್ತು ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕಿದ್ರೆ ತುಂಬಾ ಟೇಸ್ಟು ಬೇರೆ ಲೆವೆಲ್ಗೆ ಹೋಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ, ಅದೂ ಟೇಸ್ಟೇ ಬೇರೆ ಚೇಂಜ್ ಆಗುತ್ತೆ ಅವೆಲ್ಲ ಹಾಕೋದ್ರಿಂದ. ಒಂದ್ಸಲ ಟ್ರೈ ಮಾಡಿ. ನಾರ್ಮಲಾಗಿ ಏನೂ ಹಾಕ್ದಿರಾ ಬರೀ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಕೊಟ್ಬಿಡ್ತಾರೆ. ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾರ್ಮಲ್ಲು ನೀವು ನಿಂಬೆಹಣ್ಣು ಚಿತ್ರಾನ್ನ ಎಲ್ಲ ತಿಂದಿರ್ತೀರ, ಇದು ಸ್ವಲ್ಪ ಡಿಫ್ರೆಂಟಾಗಿ ಪ್ರೋಸೆಸ್ಸಲ್ಲಿ ಮಾಡೋದು, ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಮುಕ್ಕಾಲು ಬೇಯಬೇಕು ಫ್ರೆಂಡ್ಸ್. ಸ್ವಲ್ಪ ಸುಮ್ಮನೆ ಹಿಂಗೆ ಕಟ್ ಮಾಡಿದ್ರೆ ಒಂದು 2 ಸೆಕೆಂಡ್ ಬಿಟ್ಟು ಕಟ್ ಆಯಿತು ಅಂದರೆ ಮುಕ್ಕಾಲು ಈರುಳ್ಳಿ ಬೆಂದ ಮೇಲೆ ನಾವು ನೋಡಿ ತೋರಿಸ್ತೀನಿ ನಿಮಗೆ ಮುಕ್ಕಾಲು ಬೆಂದಿದೆ ಅಂತ. ನೋಡಿ ಹಿಂಗೆ ಕಟ್ ಮಾಡಿದ್ರೆ ಮುಕ್ಕಾಲು ಬೇಗ ಕಟ್ ಆಗಲ್ಲ, ಇನ್ನು ಸ್ವಲ್ಪ 2 ಸೆಕೆಂಡ್ ತೊಗೊಂಡು ಕಟ್ ಆದರೆ ಅದು ಮುಕ್ಕಾಲು ಬೆಂದಿದೆ ಅಂತ. ಆಗ ನಾವು ಈ ಎರಳೆಕಾಯಿ ಜ್ಯೂಸ್ ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಎರಳೆಕಾಯಿ ತೊಗೊಂಡಿದ್ದೀನಿ, ನೀವು ದಪ್ಪದಾದರೆ ಒಂದಾದರೆ ಸಾಕು, ಹುಳಿ ಜಾಸ್ತಿ ಇರುತ್ತೆ. ಇದನ್ನು 2 ನಿಮಿಷ ಸಾಕು, ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಇದು ಹಾಕಿದ್ಮೇಲೆ ನಿಂಬೆಹಣ್ಣಿಗಾದರೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ತೀವಿ. ಇದು ಸ್ವಲ್ಪ ಜಾಸ್ತಿ ನೀರಿರೋದ್ರಿಂದ ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ. 2 ನಿಮಿಷ, ಜಾಸ್ತಿ ಇಲ್ಲ, 2 ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು, ಜಾಸ್ತಿ ಕುದಿಸ್ಬೇಡಿ, ಅದು ಕಹಿ ಬಂದ್ಬಿಡುತ್ತೆ. ಇದು ಎರಳೆಕಾಯಿ ಆಲ್ಮೋಸ್ಟ್ ಎಲ್ಲರೂ ಎರಳೆಕಾಯಿ ಕಹಿ ಇರುತ್ತೆ ಅಂತ ಯಾರೂ ಯೂಸ್ ಮಾಡಲ್ಲ. ಈ ರೀತಿ ಮಾಡಿದ್ರೆ ನಿಮಗೆ ಕಹಿನೂ ಬರಲ್ಲ, ಏನೂ ಬರಲ್ಲ. ನೋಡಿ 2 ನಿಮಿಷ ಕೈ ಆಡಿಸ್ಕೊಂಡೆ ನಾನು. ಈಗ ಸ್ವಲ್ಪ 2 ನಿಮಿಷ ಬಿಟ್ಟು ಈಗ ಇನ್ನೊಂದು ಸಲ ಹಿಂಗೆ ಕೈ ಆಡಿಸ್ಕೊಂಡು, ಜಾಸ್ತಿ ಕಹಿ ಇದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನೀವು ಯಾವತ್ತೇ ಆಗಲಿ ನಿಂಬೆಹಣ್ಣು ಹಿಂಡೋ ಥರ ಎರಳೆಕಾಯಿನ ಹಿಂಡ್ಕೊಂಬೇಡಿ, ಜ್ಯೂಸ್ ಮಾಡೋದು ಬರುತ್ತಲ್ವ ಅದರಲ್ಲಿ ಹಿಂಡ್ಕೊಂಡ್ರೆ ನಿಮಗೆ ಕಹಿ ಅನ್ನೋದು ಬರಲ್ಲ. ಈಗ ನೋಡಿ ಅದು 2 ನಿಮಿಷ ಬಾಡಿಸ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೀವು ಪ್ರಿಸರ್ವ್ ಮಾಡ್ತೀವಿ ಗೊಜ್ಜು ಅಂತಂದರೆ ಇದು ಹಾಕ್ಬಿಟ್ಟು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಫ್ಲೇಮ್ನ ಆಫ್ ಮಾಡ್ಬೋದು. ನೋಡಿ ಈ ರೀತಿ ನಮ್ಮ ಗೊಜ್ಜು ರೆಡಿ ಆಗಿದೆ. ಈಗ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಿಮಗೆ ಎಣ್ಣೆ ಜಾಸ್ತಿ ಅಂತ ಅನಿಸ್ತಾ ಇರ್ಬೋದು, ಚಿತ್ರಾನ್ನಕ್ಕೆ ಇಷ್ಟಿದ್ರೇ ಚೆನ್ನಾಗಿರೋದು, ಇನ್ನೂ ಕಡಿಮೆ ಇತ್ತು ಅಂದರೆ ಚೆನ್ನಾಗಿರಲ್ಲ, ಒಣಗಳಾಗುತ್ತೆ, ಒಂಚೂರು ಚೆನ್ನಾಗಿರಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ನೀವು ನಾರ್ಮಲ್ ಚಿತ್ರಾನ್ನ ಎಲ್ಲ ಈ ರೀತಿ ಬರಲ್ಲ, ನಾರ್ಮಲ್ ಸ್ವಲ್ಪ ಗೊಜ್ಜು ಥರ ಏನೂ ಇರಲ್ಲ, ನಾರ್ಮಲ್ ಆಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟು ಅಷ್ಟೇ. ಇದಕ್ಕೆ ಕಡಲೆಬೀಜ ಕಾಂಬಿನೇಷನ್ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಚಾನಲ್ ಲಿಂಕು ಹಾಕಿರ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.